ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ಗೈಸ್, ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ದುಡ್ಡನ್ನು ಮಾಡೋದಕ್ಕೆ ಒಂದು ಫೀಚರ್ ಬಂದಿದೆ, ಸಬ್ಸ್ಕ್ರಿಪ್ಷನ್ ಅನ್ನುವಂಥ ಒಂದು ಫೀಚರ್. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನನಗೆ ಆ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋ ಒಂದು ಫೀಚರ್ ಬಂದಿದೆ. ಇದನ್ನು ಸೆಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಸೆಟ್ ಮಾಡ್ಕೊಳ್ಳೋದು ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ದುಡ್ಡನ್ನು ಮಾಡ್ಬೋದು. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ತೋರಿಸ್ತೀನಿ, ಆಯಿತಾ? ಸೊ ಅದನ್ನು ತೋರಿಸೋದಕ್ಕಿಂತ ಮುಂಚೆ ಈ ಒಂದು ಸಬ್ಸ್ಕ್ರಿಪ್ಷನಿಂದ ಏನು ಪ್ರಯೋಜನ ಅಂತಂದರೆ, ಈಗ ನಿಮಗೆ ಗೊತ್ತಿರುತ್ತೆ, ಇವಾಗ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಜಾಯಿನ್ ಬಟನ್ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಒಂದೊಂದಷ್ಟು ಪ್ಲಾನ್ಸ್ಗಳು ಬರುತ್ತೆ. ನೀವು ಆ ಪ್ಲಾನ್ಸ್ಗಳಿಗೆ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿರ್ತೀರಾ, ಈಗ ₹100 ಪ್ಲಾನ್ ಅಂತಂದರೆ ₹100 ಪ್ಲಾನ್ಗೆ ನೀವು ಕೊಟ್ಬಿಟ್ಟು ನೀವು ಜಾಯ್ನ್ ಆಯಿತು ಅಂತಂದರೆ ನನ್ನ ಚಾನಲ್ಗೆ ನೀವು ಮೆಂಬರ್ ಥರ, ಆಯಿತಾ? ನಿಮಗೆ ನನ್ನ ಕಡೆಯಿಂದ ನಿಮಗೆ ಬ್ಯಾಡ್ಜಸ್ಗಳು ಸಿಗುತ್ತೆ. ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಹೆಸರು ಪಕ್ಕ ಬ್ಯಾಡ್ಜಸ್ ಇರುತ್ತೆ. ಆವಾಗ ಲಕ್ಕಿಲಿಕೇಶ್ ಮೆಂಬರ್ಸ್ ಇವರು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅದೇ ಥರ ನಿಮ್ಮ ಕಮೆಂಟ್ಸ್ಗಳು ಹೈಲೈಟ್ ಆಗುತ್ತೆ. ಈ ಥರ ತುಂಬ ಬೆನಿಫಿಟ್ಸ್ಗಳಿದೆ. ಆ ಒಂದು ಫೀಚರ್ನ ಇವಾಗ ಇನ್ಸ್ಟಾಗ್ರಾಮಲ್ಲೂ ಕೂಡ ತಂದಿದ್ದಾರೆ. ಈ ಒಂದು ಫೀಚರ್ ಇರಲಿಲ್ಲ, ಬಟ್ ಇವಾಗ ಇದನ್ನು ತಂದಿದ್ದಾರೆ. ಇದನ್ನು ಸೆಟಪ್ ಮಾಡ್ಕೊಳ್ಳೋದು ಹೇಗೆ ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಲಿಂಕು ನಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ, ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಪ್ರೊಫೆಷನಲ್ ಅಕೌಂಟಾಗಿ ಮಾಡ್ಕೊಂಡಿದ್ರೆ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಇನ್ ಕೇಸ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳೋದು ಹೇಗೆ ಪ್ರೊಫೆಷನಲ್ ಅಕೌಂಟ್ನ ಅನ್ನೋದನ್ನು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋನ ಈ ಕಾರ್ಡಲ್ಲಿ ಹಾಕಿರ್ತೀನಿ. ಸೊ ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕ್ತೀನಿ. ವೀಡಿಯೋ ಮುಗಿಬೇಕಾದ್ರೆ ಬರುತ್ತೆ, ನೋಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಮೇಲೆ ನೀವೇನು ಮಾಡಬೇಕು, ಒಂದು ಕ್ಲಿಕ್ಕನ್ನು ಮಾಡಬೇಕು. ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ತಿದ್ದಂಗೆ ನಿಮಗೆ ಲೋಡ್ ಆಗಿಬಿಟ್ಟು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಆಯಿತಾ? ಇಲ್ಲಿ ನೀವು ನೋಡ್ಬೋದು, ನಿಮಗೆ ಆ ಒಂದು ಆಪ್ಷನ್, ಸಬ್ಸ್ಕ್ರಿಪ್ಷನ್ ಆಪ್ಷನ್ ಸಿಕ್ಕಿದೆ ಅಂತಂದರೆ ಇಲ್ಲಿ ನಿಮಗೆ ಸೆಟಪ್ ಸಬ್ಸ್ಕ್ರಿಪ್ಷನ್ ಅರ್ನ್ ಮನಿ ವಿತ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅಂತಂದ್ಬಿಟ್ಟು ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ. ನೀವು ಆವಾಗ ಕ್ರಿಯೇಟ್ನ ಮಾಡ್ಕೋಬೋದು. ಸೊ ನನಗೆ ಈ ಥರ ಒಂದು ಬಂದಿದೆ. ಈಗ ಇದನ್ನು ಸೆಟಪ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಸೆಟಪ್ ಸಬ್ಸ್ಕ್ರಿಪ್ಷನ್ ಮೇಲೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದನ್ನು ನೀವು ಎನೇಬಲ್ ಮಾಡೋದ್ರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್, ನಿಮ್ಮ ಚಾನಲ್ಗೆ ದುಡ್ಡು ಕೊಟ್ಬಿಟ್ಟು ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೋ, ಸಬ್ಸ್ಕ್ರೈಬ್ ಆಗ್ತಾರೋ, ಅವ್ರಿಗೆ ನೀವು ಸಪ್ರೇಟ್ ಸ್ಟೋರಿಗಳು ಹಾಕ್ಬೋದು, ಫೋಟೋಸ್ಗಳು, ವೀಡಿಯೋಸ್ಗಳು ಅವ್ರಿಗೆ ಮಾತ್ರ ನೋಡೋ ಥರ ನೀವು ಹಾಕ್ಬೋದು, ಆಯಿತಾ? ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಹೋಗ್ತಾ. ಇಲ್ಲಿ ನೀವು ಕೊಟ್ಟಿದ್ದಾರೆ ನೋಡಿ, ಆಫರ್ ಎ ಸಬ್ಸ್ಕ್ರಿಪ್ಷನ್ ಟು ಅರ್ನ್ ಮನಿ. ಇದರಿಂದ ನೀವು ಕೂಡ ದುಡ್ಡನ್ನು ಮಾಡ್ಬೋದು, ಕ್ರಿಯೇಟರ್ಸ್ಗಳು. ಸೊ ಇವಾಗ ನಾನು ಏನು ಮಾಡ್ತೀನಿ, ಗೆಟ್ ಸ್ಟಾರ್ಟೆಡ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೆಟ್ ಸಬ್ಸ್ಕ್ರೈಬರ್ಸ್ ಪೇ ಮಂತ್ಲಿ ಫೀ ಟು ಆಕ್ಸೆಸ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಆ್ಯಂಡ್ ಬ್ಯಾಡ್ಜ್. ಇನ್ಸ್ಟಾಗ್ರಾಮ್ ಕರೆಂಟ್ಲಿ ಡಸ್ ನಾಟ್ ಕಲೆಕ್ಟ್ ಎನಿ ಫೀಸ್ ಫಾರ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ನಿಮ್ಮ ಸಬ್ಸ್ಕ್ರೈಬರ್ಸು ದುಡ್ಡು ಕೊಟ್ಟು ಪೇ ಮಾಡ್ತು ಅಂತಂದರೆ ತಿಂಗಳಿಗೆ ಅವರು ಪರ್ಚೇಸ್ ಮಾಡಬೇಕಾಗುತ್ತೆ. ಒಂದು ತಿಂಗಳಿಗೆ ಇಷ್ಟು ರೂಪಾಯಿ ಅಂತ ನೀವು ಅದು ಅಮೌಂಟ್ ಸೆಟ್ ಮಾಡ್ಕೊಳ್ಳೋದು. ಅದನ್ನು ಸೆಟ್ ಮಾಡ್ಕೊಳ್ತು ಅಂತಂದರೆ, ಸೊ ಅವ್ರು ಪರ್ಚೇಸ್ ಮಾಡ್ತು ಅಂತಂದರೆ ಅವ್ರಿಗೆ ಬ್ಯಾಡ್ಜಸ್ಗಳು ಸಿಗುತ್ತೆ, ಕಂಟೆಂಟ್ಸ್ಗಳು, ಫೋಟೋಸ್ಗಳು, ವೀಡಿಯೋಸ್ಗಳು ನೀವು ಹಾಕೋದು ಅದೆಲ್ಲವೂ ಕೂಡ ಅವ್ರು ನೋಡ್ಬೋದು. ಆಮೇಲೆ ಯಾವುದೇ ಥರ ಸಬ್ಸ್ಕ್ರಿಪ್ಷನ್ ಫೀಸ್ ಏನು ತಗೊಳ್ಳಲ್ವಂತೆ ಇನ್ಸ್ಟಾಗ್ರಾಮ್ ಅವರು ಸದ್ಯಕ್ಕೆ. ಮುಂದೆ ಗೊತ್ತಿಲ್ಲ, ಫ್ಯೂಚರಲ್ಲಿ ಕಟ್ ಮಾಡ್ಕೊಂಡ್ರು ಮಾಡ್ಕೋಬೋದು. ಸೊ ಇಷ್ಟು % ಕಮಿಷನ್ ಅಂತ ಅವರು ತಗೋಬೋದು. ಬಟ್ ಈಗ ಅಟ್ ಪ್ರೆಸೆಂಟ್ 0, ಏನು ದುಡ್ಡನ್ನೇನು ಅವ್ರು ಈಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ. ಇವಾಗ ಬನ್ನಿ, ನಾನು ಗೆಟ್ ಸ್ಟಾರ್ಟೆಡ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಗೆಟ್ ಸ್ಟಾರ್ಟೆಡ್ ಮೇಲೆ ನಾನು ಕ್ಲಿಕ್ನ ಮಾಡ್ತಿದ್ದಂಗೆ, ಸೊ ಇಲ್ಲಿ ಸೆಲೆಕ್ಟ್ ಯುವರ್ ಬಿಸ್ನೆಸ್ ಇನ್ಫೋ ಅಂತ ಫಸ್ಟು ನನಗೆ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಾನು ಆಲ್ರೆಡಿ ನನ್ನ ಒಂದು ಇನ್ಫಾರ್ಮೇಷನ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಯಾಕೆಂತಂದರೆ, ಸೊ ಕೆಲವೊಂದಷ್ಟು ಗಿಫ್ಟ್ ಆಪ್ಷನು ಮತ್ತು ಈ ಥರ ತುಂಬ ಆಪ್ಷನ್ಸ್ಗಳು ಬಂದಿತ್ತು. ಅದಕ್ಕೆ ನಾನು ಆಲ್ರೆಡಿ ನನ್ನ ಒಂದು ಹೆಸರು ಎಲ್ಲನೂ ಹಾಕಿ ಪೇಮೆಂಟ್ ಡೀಟೇಲ್ಸ್ ಎಲ್ಲನೂ ಕೂಡ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ನನಗೆ ಡೈರೆಕ್ಟಾಗಿ ಇಲ್ಲಿ ಹೆಸರು ತೋರಿಸ್ತದೆ. ನೀವು ಕೂಡ ಸೆಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಹೆಸರು ತೋರಿಸುತ್ತೆ. ಇನ್ ಕೇಸ್ ಸೆಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಒಂದು ಹೆಸರು, ಲೊಕೇಶನು ಇದೆಲ್ಲವೂ ಕೂಡ ಕೇಳುತ್ತೆ. ನೀವು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಓಕೆ, ಸೊ ಇವಾಗ ನನ್ನ ಪೇಔಟ್ ಅಕೌಂಟ್ ಆಲ್ರೆಡಿ ಇದೆ, ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ಗೆ. ಅದಕ್ಕೋಸ್ಕರ ನನಗೆ ಪೇಔಟ್ ಅಕೌಂಟ್ ತೋರಿಸ್ತದೆ. ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ಟ್ಯಾಕ್ಸ್ ಇನ್ಫೋನ ಕೇಳ್ತದೆ, ಟ್ಯಾಕ್ಸ್ ವೆರಿಫಿಕೇಷನ್. ಇದು ಅಷ್ಟೇ, ನಾನು ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿದ್ದೀನಿ ಈಗ ಆಲ್ರೆಡಿ. ಇದೆಲ್ಲ ನೀವು ಗೊತ್ತಾಗ್ತಾ ಇಲ್ಲ, ಇದು ಹೆಂಗೆ ಮಾಡೋದು, ಫಿಲ್ ಯಾವ ಥರ ಮಾಡಿದ್ರಿ ನೀವು ಅನ್ನೋದನ್ನು ನೀವು ನೋಡಬೇಕು ಅಂತಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇನ್ಸ್ಟಾಗ್ರಾಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಅಂದ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ರಿಲೇಟೆಡ್ ನಾನು ಎಲ್ಲ ವೀಡಿಯೋ ಮಾಡಿದ್ದೀನಿ. ಅದನ್ನು ನೋಡಿ ನಾನು ಎಲ್ಲನೂ ಕೂಡ ತೋರಿಸಿದ್ದೀನಿ. ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದಂಗೆ, ಬ್ಯಾಂಕನ್ನು ಹೆಂಗೆ ಲಿಂಕ್ ಮಾಡೋದು ಇನ್ಸ್ಟಾಗ್ರಾಮ್ಗೆ, ಅದೆಲ್ಲ ಮಾಡಿದ್ದೀನಿ, ಆಯಿತಾ? ಅದನ್ನ ನೋಡ್ಕೊಂಡು ನೀವು ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಸೊ ಇವಾಗ ನಾನು ಆ್ಯಡ್ ಟ್ಯಾಕ್ಸ್ ಇನ್ಫೋ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಇದು ಕಂಪಲ್ಸರಿ ಮತ್ತೊಮ್ಮೆ ನಮಗೆ ಪರ್ಮಿಷನ್ ಕೊಡೋಕ್ಕೆ ಕೇಳ್ತಾರೆ. ಸೊ ಹಾಗಾಗಿ ಇವಾಗ ನಾನು ಕೊಟ್ಟಿದ್ದೀನಿ. ಇಲ್ಲಿ ಫಸ್ಟು ನನಗೆ ಅಲೌ ಅಂತ ಕೇಳ್ತದೆ, ಅಲೌನ ನಾನು ಕೊಡ್ತೀನಿ, ಪರ್ಮಿಷನ್ ಕೊಡ್ತಾ ಇದ್ದೀನಿ. ಅಲೌ ಕೊಟ್ಟ ತಕ್ಷಣ ಸೊ ನನಗೆ ಲೋಡ್ ಆಗಿಬಿಟ್ಟು ಈ ಥರ ಒಂದು ಇಂಟರ್ಫೇಸ್ ಇವಾಗ
ಬರ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಜಸ್ಟ್ ಒಂದು ಎಲ್ಲವೂ ಕೂಡ ಅದೇ ಸೆಲೆಕ್ಟ್ ಆಗಿರುತ್ತೆ, ನೀವೇನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ವಾಟ್ ಈಸ್ ಯುವರ್ ಟ್ಯಾಕ್ಸ್ ಕ್ಲಾಸಿಫಿಕೇಷನ್ ಅಂತ ಇರುತ್ತೆ, ಅದರಲ್ಲಿ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ. ಸೆಲೆಕ್ಟ್ ಆಗಿದೆ. ಆರ್ ಯು ಎ ಯು ಎಸ್ ಸಿಟಿಸನ್, ಯು ಎಸ್ ಪರ್ಮನೆಂಟ್ ರೆಸಿಡೆಂಟ್ ಆರ್ ಅದರ್ ಯು ಎಸ್ ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಯು ಎಸ್ ಅವ್ರು ಆಗಿತ್ತು ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ನಾನು ನೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆರ್ ಯು ಆ್ಯಕ್ಟಿಂಗ್ ಎಸ್ ಇಂಟರ್ಮೀಡಿಯೇಟ್ ಏಜೆಂಟ್ ಆರ್ ಅದರ್ ಪರ್ಸನ್ ರಿಸೀವಿಂಗ್ ಪೇಮೆಂಟ್ ಆನ್ ಬಿಹಾಫ್ ಆನ್ ಪರ್ಸನ್ ಅಂತ ಕೊಟ್ಟಿದ್ದಾರೆ, ಇದಕ್ಕೂ ಕೂಡ ನೋ ಅಂತ ಕೊಡಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮೊಂದು ಫುಲ್ ನೇಮು ಮತ್ತು ಕಂಟ್ರಿನ ಕೇಳುತ್ತೆ, ನಿಮ್ಮೊಂದು ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಸೆಲೆಕ್ಟ್ ಮಾಡ್ತೀನಿ ಇಂಡಿಯಾ ಅಂತ. ಓಕೆ, ಸೊ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಿಮ್ಮೊಂದು ಟ್ಯಾಕ್ಸ್ ಐ ಡಿ ಏನಿರುತ್ತೆ ಅದು ಫಿಲ್ ಆಗಿರುತ್ತೆ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮೊಂದು ಅಡ್ರೆಸ್ ಎಲ್ಲ ಅದೇ ತಗೊಂಡಿರುತ್ತೆ, ಮತ್ತೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರು ಫಿಲ್ ಮಾಡಿಲ್ಲ ಅಂತಂದರೆ ನಿಮ್ಮೊಂದು ಕಂಟ್ರಿ ಅಡ್ರೆಸ್ಸು, ಸಿಟಿ, ಸ್ಟೇಟು ಇದೆಲ್ಲವೂ ಕೂಡ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಅದಾದಮೇಲೆ ಅಡ್ರೆಸ್ಸು ಸೇಮ್ ಇದೆಯಾ ಅಂತ ಕೇಳುತ್ತೆ, ಆ ಬಾಕ್ಸನ್ನು ಟಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಕಂಟ್ರಿನ ಕೇಳುತ್ತೆ. ಸೊ ಇಲ್ಲಿ ನೀವು ನಿಮ್ಮೊಂದು ಕಂಟ್ರಿನ ನೀವು ಹಾಕಬೇಕಾಗುತ್ತೆ. ಸೊ ನನ್ನ ಒಂದು ಕಂಟ್ರಿನ ನಾನು ಹಾಕ್ತಾಯಿದ್ದೀನಿ ಇಂಡಿಯಾ ಅಂತ. ಸೊ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾಯಿದ್ದೀನಿ. ಅದಾದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಐ ಸರ್ಟಿಫೈ ಅಂತ ಅಂದ್ಬಿಟ್ಟು ಒಂದು ಬಾಕ್ಸ್ ಇರುತ್ತೆ, ಅದನ್ನು ಟಿಕ್ ಮಾಡಿ ನಿಮ್ಮೊಂದು ಸಿಗ್ನೇಚರ್ ಹಾಕಬೇಕಾಗುತ್ತೆ. ನಿಮ್ಮೊಂದು ಫುಲ್ ನೇಮ್ ಏನಿದೆ ಅದನ್ನು ನೀವು ಜಸ್ಟ್ ಟೈಪ್ ಮಾಡಬೇಕಾಗುತ್ತೆ ಅಷ್ಟೇ. ಓಕೆ, ಹೆಸರನ್ನು ನೀವು ಸಿಗ್ನೇಚರ್ ಮಾಡಾದಮೇಲೆ ಸೊ ಅಲ್ಲಿ ಡೇಟ್ ಅದೇ ಸೆಲೆಕ್ಟ್ ಆಗಿರುತ್ತೆ, ಅದೇನೂ ಕೂಡ ನೀವು ಚೇಂಜ್ ಮಾಡೋಕೆ ಹೋಗ್ಬೇಡಿ. ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಹಂಗೆ ನೀವು ಫುಲ್ಲು ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂದು ಸಬ್ಮಿಟ್ ಫಾರ್ಮ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಲೋಡ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಸೊ ಇನ್ನೂ ಲೋಡ್ ಆಗ್ತಾನೆ ಇದೆ. ಸೊ ಅದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಜಸ್ಟ್ ನೀವೇನು ಚೇಂಜಸ್ನೇನು ಮಾಡೋಕೋಬೇಡಿ. ಸೊ ಇಲ್ಲಿ ಡನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಡನ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಟ್ಯಾಕ್ಸ್ ಫಾರ್ಮು ಫಿಲ್ ಆಗುತ್ತೆ. ಅಷ್ಟೇ ನೀವು ಮಾಡಬೇಕಾಗಿರುವಂಥ ಕೆಲಸ. ಸೊ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಓಕೆ, ಸೊ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇವಾಗ ಬಂದಿದೆ ಬೆನಿಫಿಟ್ಸ್ ಆಫ್ ಆಫರಿಂಗ್ ಎ ಸಬ್ಸ್ಕ್ರಿಪ್ಷನ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಮಗೆ ಏನೇನು ಬೆನಿಫಿಟ್ಸ್ಗಳು ಸಿಗುತ್ತೆ ಸಬ್ಸ್ಕ್ರಿಪ್ಷನ್ ಎನೇಬಲ್ ಮಾಡೋದ್ರಿಂದ ಅನ್ನೋದು ಇಲ್ಲಿ ಕೊಟ್ಟಿದೆ ನೋಡಿ. ಮೊದಲನೇದು ಅರ್ನ್ ಕನ್ಸಿಸ್ಟೆಂಟ್ ಮಂತ್ಲಿ ಇನ್ಕಮ್. ಆಯಿತಾ, ಪ್ರತಿ ತಿಂಗಳು ನಿಮಗೆ ದುಡ್ಡು ಬಂದೇ ಬರುತ್ತೆ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಸಬ್ಸ್ಕ್ರಿಪ್ಷನ್ ಯಾರಾದರೂ ಆಡಿಯನ್ಸ್ಗಳು, ನಿಮ್ಮ ಫ್ಯಾನ್ಸ್ಗಳು ತಗೊಂಡಿತ್ತು ಅಂತಂದರೆ ಇದರಿಂದ ನೀವು ಪ್ರತಿ ತಿಂಗಳು ದುಡ್ಡನ್ನು ಮಾಡ್ಬೋದು. ಕಂಪಲ್ಸರಿ ಒಂಥರ ಅಮೌಂಟ್ ಬರ್ತಾನೆ ಇರುತ್ತೆ. ಆಯಿತಾ, ಸೊ ಅದಾದಮೇಲೆ ಡೀಪನ್ ಕನೆಕ್ಷನ್ಸ್ ವಿತ್ ಯುವರ್ ಫಾಲೋವರ್ಸ್. ನಿಮ್ಮ ಫಾಲೋವರ್ಸ್ ಜೊತೆ ನೀವು ಪರ್ಸ್ನಲ್ಲಾಗಿ ಕನೆಕ್ಟ್ ಆಗ್ಬೋದು. ಆಯಿತಾ, ಈಗ ನೀವು ಸಬ್ಸ್ಕ್ರಿಪ್ಷನ್ ಅವ್ರಿಗೇನಾದರೂ ನೀವು ಬೆನಿಫಿಟ್ಸ್ಗಳನ್ನ ನೀವು ಕೊಡಬೇಕು ಅಂದರೆ ನಿಮ್ಮ ಒಂದು ಬಿಹೈಂಡ್ ದ ಸೀನ್ಸ್ ಏನೇನು ಆಗ್ತಾಯಿದೆ ಅಂಥವನ್ನೆಲ್ಲ ನೀವು ಪರ್ಸ್ನಲಿ ಸ್ವಲ್ಪ ಶೇರ್ ಮಾಡಬೇಕಾಗುತ್ತೆ. ಆ ಥರ ಶೇರ್ ಮಾಡಿದ್ರೆ ನಿಮಗೆ ಅವರು ಸಬ್ಸ್ಕ್ರೈಬ್ ಆಗೋದಕ್ಕೆ ಇಷ್ಟಪಡೋದು. ನೀವು ನಾರ್ಮಲಾಗಿ ಎಲ್ರಿಗೂ ಏನು ಕೊಡ್ತೀರಾ ಅದನ್ನೇ ಕೊಟ್ಟರೆ ಅವ್ರು ಸಬ್ಸ್ಕ್ರೈಬ್ ಆಗಿ ಏನು ಪ್ರಯೋಜನ? ಹಾಗಾಗಿ ಅವ್ರಿಗೆ ಸ್ವಲ್ಪ ಏನು ಕೊಡ್ತಾ ಇದ್ದೀರಾ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಇನ್ನೂ ಒಂದು ಸ್ವಲ್ಪ ಆಳವಾಗಿ ನೀವು ಕೊಡ್ತು ಅಂತಂದರೆ ಅವ್ರ ಜೊತೆ ಒಳ್ಳೆ ಕನೆಕ್ಷನ್ಸ್ಗಳು ನಿಮಗೆ ಬೆಳೆಯುತ್ತೆ, ನಿಮ್ಮ ಒಂದು ಆಡಿಯನ್ಸ್ಗಳ ಜೊತೆ. ಓಕೆ, ಅದೊಂದು ಬೆನಿಫಿಟ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಬಿಲ್ಡ್ ಕಮ್ಯುನಿಟಿ ವಿತ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅದೇ ಹೇಳ್ತಾ ಇದ್ದಾರೆ ಅವರು, ಪೋಸ್ಟ್ಗಳು, ವೀಡಿಯೋಸ್ಗಳು, ಸ್ಟೋರೀಸು ಸಬ್ಸ್ಕ್ರೈಬರ್ಸ್ಗೆ ಅಂತಲೇ ಹಾಕಿ ಆವಾಗ ಸಬ್ಸ್ಕ್ರೈಬರ್ಸು ಕೂಡ ಖುಷಿ ಪಡ್ತಾರೆ. ನೀವು ಸಬ್ಸ್ಕ್ರಿಪ್ಷನ್ ಬಟನ್ ಎನೇಬಲ್ ಮಾಡ್ಕೊಂಡಿರೋದ್ರಿಂದನೂ ಕೂಡ ಬೆನಿಫಿಟ್ನ ತಗೋಬೋದು ಅಂತ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇದೆಲ್ಲವೂ ಕೂಡ ಗೊತ್ತಾಗಿದೆ ಇವಾಗ ನನಗೆ. ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಬಂದು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಸಬ್ಸ್ಕ್ರಿಪ್ಷನ್ನ ನೀವು ತಗೋಬೋದು ಇವತ್ತಿಂದ. ಸೊ ನಾನು ಎನೇಬಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಅಂತಲೇ ಸಪ್ರೇಟ್ ಏನಾದರೂ ಆಗ್ತಾ ಇರ್ತೀನಿ. ಇಷ್ಟು ಹೇಳಿದ್ದೀನಿ, ಇಷ್ಟು ಮಾಡ್ತಾ ಇದ್ದೀನಿ ಅಂದಮೇಲೆ ಏನಾದರೂ ಮಾಡದೇ ಇರ್ತೀನ? ಸೊ ಖಂಡಿತ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಸಬ್ಸ್ಕ್ರಿಪ್ಷನ್ ಪ್ರೈಸಸ್ಗಳಿದೆ. ಮಂತ್ಲಿ ಪ್ರೈಸ್ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಅದನ್ನು ಸೆಟ್ ಮಾಡ್ಕೊಳ್ಳಿ. ಆಯಿತಾ, ಸೊ ಇಲ್ಲಿ ನಿಮಗೆ ನೋಡಿ 99 ರೂಪಾಯಿ ಇದೆ, 269 ರೂಪಾಯಿ ಇದೆ, ಮೋಸ್ಟ್ ಪಾಪ್ಯುಲರ್ 499 ರೂಪಾಯಿ ಇದೆ. ಅದೇ ಥರ 999, 1999. ಓಕೆ, ಸೊ ಇವಾಗ ನಾನು ಅಟ್ ಪ್ರೆಸೆಂಟ್ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಯಾವುದೇ ಥರ ಜಾಸ್ತಿ ಅಮೌಂಟ್ನ ನಾನು ಇಡೋದಕ್ಕೆ ಇಷ್ಟಪಡಲ್ಲ. ಸೊ ನಾನು ಕಮ್ಮಿ ಅಮೌಂಟ್ಗೆ ನಾನು ಹೋಗೋದಕ್ಕೆ ಇಷ್ಟಪಡ್ತೀನಿ. 99 ರೂಪಾಯಿ ಇಡ್ತಾ ಇದ್ದೀನಿ ಸಬ್ಸ್ಕ್ರಿಪ್ಷನ್. ಆಯಿತಾ, ತಿಂಗಳಿಗೆ 99 ರೂಪಾಯಿ ಕೊಟ್ಟರೆ ನೀವು ನನ್ನ ಒಂದು ಸಬ್ಸ್ಕ್ರೈಬರ್ ಆಗ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಬಂದು ಸಬ್ಸ್ಕ್ರಿಪ್ಷನ್ನ ತೊಗೋಬೋದು. ಆಯಿತಾ, ಸೊ ನಿಮಗೆ ಇಲ್ಲಿ ಕೊಟ್ಟಿದೆ ನೋಡಿ, ಮೋಸ್ಟ್ ಪಾಪ್ಯುಲರ್ 499. ಸೊ ನೀವು ಬೇಕು ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಸಾಕು ಇಸ್ತೇನೆ. ಓಕೆ, ಸೊ 99 ರೂಪಾಯಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ರೆಡಿ ಅಂತ ಬರ್ತಾ ಇದೆ. ಒನ್ಸ್ ಯು ಪಬ್ಲಿಷ್ ಇಟ್ ಪೀಪಲ್ ಕ್ಯಾನ್ ಸಬ್ಸ್ಕ್ರೈಬ್ ಫ್ರಮ್ ಯುವರ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ನಾನು ಪಬ್ಲಿಷ್ ಕೊಟ್ಟ ತಕ್ಷಣ ಇದು ಪೀಪಲ್ ಇನ್ನು ಮುಂದೆ ನೋಡ್ಬೋದು, ಸಬ್ಸ್ಕ್ರಿಪ್ಷನ್ನ ತೊಗೋಬೋದು. ಅದನ್ನು ಅಲ್ಲಿ ಅವ್ರು ತೋರಿಸಿದ್ದಾರೆ. ಇಲ್ಲಿ ಕೆಳಗಡೆ ಒಂದಷ್ಟು ಲೈನ್ಸ್ಗಳನ್ನ ಹಾಕಿದ್ದಾರೆ. ಲೆಟ್ ಯುವರ್ ಫಾಲೋವರ್ಸ್ ನೋ ಔ ಟು ಸಬ್ಸ್ಕ್ರೈಬರ್ಸ್, ಶೇರ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ವಿತ್ ಯುವರ್ ಸಬ್ಸ್ಕ್ರೈಬರ್ಸ್, ಸ್ಟಾರ್ಟ್ ಎ ಸಬ್ಸ್ಕ್ರೈಬ್ ಸೋಷಿಯಲ್ ಚಾನಲ್ ಟು ಕನೆಕ್ಟ್ ವಿತ್ ಯುವರ್ ಸಬ್ಸ್ಕ್ರೈಬರ್ಸ್, ವ್ಯೂ ಸಬ್ಸ್ಕ್ರಿಪ್ಷನ್ ಇನ್ಸೈಟ್ಸ್ ಆ್ಯಂಡ್ ಅರ್ನಿಂಗ್ಸ್ ಪೇಔಟ್ಸ್ ಆರ್ ಸೆಂಟ್ ಮಂತ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅದರ ರಿಲೇಟೆಡ್ ಆಗಿ ಸ್ವಲ್ಪ ಮಾಹಿತಿನ ಕೊಟ್ಟಿದ್ದಾರೆ ನಿಮಗೆ. ಸೊ
ಅವ್ರಿಗೆ ಫಸ್ಟ್ ನೀವು ಹೇಳಿ ಯಾವ ಥರ ಸಬ್ಸ್ಕ್ರೈಬ್ ಆಗೋದು ಇದೆಲ್ಲವೂ ಕೂಡ ತಿಳಿಸಿ ಅನ್ನೋದೆಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ ನಾನು ನನ್ನ ಒಂದು ಚಾನಲಲ್ಲಿ ಸಬ್ಸ್ಕ್ರಿಪ್ಷನ್ನ ಪಬ್ಲಿಷ್ ಕೊಡ್ತಾ ಇದ್ದೀನಿ. ಇಲ್ಲಿ ಕೊಟ್ಟ ತಕ್ಷಣ ಓಪನ್ ಆಗುತ್ತೆ ಅಲ್ಲಿ. ಓಕೆ, ಬೇಕಾದ್ರೆ ಒಂದು ಸಲ ಹೋಗಿ ಚೆಕ್ ಮಾಡಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ, ಯಾರು ನೋಡಿಲ್ಲ ಅಂದರೆ. ಸೊ ಈಗ ನಾನು ಪಬ್ಲಿಷ್ ಕೊಡ್ತಾ ಇದ್ದೀನಿ. ಓಕೆ, ಫೈನಲಿ. ಸೊ ಥ್ಯಾಂಕ್ ಯು ಇನ್ಸ್ಟಾಗ್ರಾಮ್ಗೆ ಈ ಒಂದು ಫೀಚರ್ ನನಗೆ ಕೊಟ್ಟಿದ್ದಕ್ಕೆ. ಸೊ ತುಂಬ ಜನಕ್ಕೆ ಈ ಒಂದು ಫೀಚರ್ ಸಿಕ್ಕಿಲ್ಲ, ಬಟ್ ನನಗೆ ಸಿಕ್ಕಿದೆ. ಸೊ ಓಕೆ, ಈಗ ಕ್ರಿಯೇಟ್ ಆಗಿದೆ ಸಬ್ಸ್ಕ್ರಿಪ್ಷನ್. ಇವಾಗ ಹಂಗೆ ಫ್ರಂಟ್ ಬಂದು ಬ್ಯಾಕ್ ಬಂದು ಏನೇನೋ ಆಯಿತು, ನನಗೂ ಗೊತ್ತಿಲ್ಲ ಏನಾಯಿತು ಅಂತ. ಮೇ ಬಿ ಪ್ರೊಸೆಸ್ ಆಗಿರುತ್ತೆ. ಇಲ್ಲಿ ಯುವರ್ ಫಾಲೋವರ್ಸ್ ವಿಲ್ ಬಿ ನೋಟಿಫೈಡ್ ಇನ್ 3 days ಅಂತ ಕೊಟ್ಟಿದ್ದಾರೆ. ಇದು ಒಂಥರ ಒಳ್ಳೆ ವಿಷಯನ ಗೈಸ್. ಆ್ಯಕ್ಚುಲಿ ನೋಡಿ, ಈಗ ನಾನು ಕ್ರಿಯೇಟ್ ಮಾಡಿದ್ದೀನಲ್ಲ, ಇದು ನೋಟಿಫಿಕೇಶನ್ ಹೋಗುತ್ತೆ ಅವ್ರಿಗೆ, ಸಬ್ಸ್ಕ್ರೈಬ್ ಮಾಡ್ಕೋಬೋದು ನೀವು ಅಂತ. ಸೊ ಅವಾಗ ಆಡಿಯನ್ಸ್ಗಳಿಗೂ ಕೂಡ ಗೊತ್ತಾಗುತ್ತೆ, ಸಬ್ಸ್ಕ್ರಿಪ್ಷನ್ ಬಾಕ್ಸು ಲಕ್ಕಿ ಲಿಕೇಶ್ ಯಶ್ ಅವರು ಓಪನ್ ಮಾಡಿದ್ದಾರೆ ಅಂತ. ಸೊ ಅವಾಗ ಸಬ್ಸ್ಕ್ರೈಬ್ ಆಗ್ಬೋದು. ಇದು ಒಂಥರ ಒಳ್ಳೆ ವಿಚಾರನೇ ಅಂತಲೇ ಹೇಳ್ಬೋದು. ಸೊ ನಾವು ಎಲ್ರಿಗೂ ಶೇರ್ ಮಾಡಿ ತಿಳಿಸೋ ಅವಶ್ಯಕತೆನೇ ಇಲ್ಲ, ಇನ್ಸ್ಟಾಗ್ರಾಮ್ ಅವರು ಅದು ಮಾಡ್ತಾ ಇದ್ದಾರೆ. ಕೆಳಗಡೆ ಏನೋ ಕೊಟ್ಟಿದ್ದಾರೆ, ದಿಸ್ ಈಸ್ ಎ ಗ್ರೇಟ್ ಟೈಮ್ ಟು ಕ್ರಿಯೇಟ್ some exclusive content for your new subscribers to enjoy. You can also notify your followers now if you are ರೆಡಿ ಅಂತ ಕೊಟ್ಟಿದ್ದಾರೆ. ಸೊ ಇವಾಗಲೇ ನಾವು ನೋಟಿಫಿಕೇಷನ್ ನಾವು ಕೊಡ್ಬೋದು. ಸೊ ಜಸ್ಟ್ ನೋಟಿಫೈ ನೌ ಅಂತ ಇದೆ ನೋಡಿ, ನಾನು ಜಸ್ಟ್ ಅಲ್ಲಿ ಕ್ಲಿಕ್ನ ಮಾಡ್ತಾ ಇದ್ದೀನಿ. ನೋಟಿಫೈ ಕೊಟ್ಟ ತಕ್ಷಣ ಇಲ್ಲಿ ನೀವು ನೋಡ್ಬೋದು, ಯುವರ್ ಫಾಲೋವರ್ಸ್ ಹ್ಯಾವ್ ಬಿನ್ ನೋಟಿಫೈಡ್. ಈಗ ಎಲ್ರಿಗೂ ಕೂಡ ನೋಟಿಫಿಕೇಷನ್ ಹೋಗಿರುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ಬಾಕ್ಸು ಲಕ್ಕಿ ಲಿಕೇಶ್ ಯಶ್ ಅವರಲ್ಲಿ ಓಪನ್ ಆಗಿದೆ ಅಂತ. ಓಕೆ, ಆ್ಯಂಡ್ ಇಲ್ಲಿ ಕೆಳಗಡೆ ಒಂದಷ್ಟು ಏನೇನೋ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಕಸ್ಟಮೈಸ್ ಬೆನಿಫಿಟ್ಸ್ ಅಂತ ಕೊಟ್ಟಿದ್ದಾರೆ. ಟೆಲ್ ಯುವರ್ ಫಾಲೋವರ್ಸ್ ವಾಟ್ ದೇ ವಿಲ್ ಗೆಟ್ ಬೈ ಸಬ್ಸ್ಕ್ರೈಬಿಂಗ್. ಇದ್ರ ಬಗ್ಗೆ ನೀವು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನೀವು ನೋಡಿ ಏನೇನು ಕೊಡ್ತೀರಾ ಅವ್ರಿಗೆ ಬೆನಿಫಿಟ್ಸ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇವಾಗ ನಾನು ಸೆಲೆಕ್ಟ್ ಮಾಡ್ತೀನಿ. ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಅದೇ ಥರ ಸೋಷಿಯಲ್ ಆ್ಯಂಡ್ ಬ್ರಾಡ್ಕಾಸ್ಟ್ ಚಾನಲ್ಸು ಕೂಡ ಇರುತ್ತೆ. ಆಮೇಲೆ ಬಿಹೈಂಡ್ ದ ಸೀನ್ಸ್ ಇರುತ್ತೆ. ಆಸ್ಕ್ ಮಿ ಎವ್ರಿಥಿಂಗ್ನು ಕೊಡ್ತಾ ಇದ್ದೀನಿ. ಅರ್ಲಿ ಆ್ಯಕ್ಸಸ್ನು ಅವ್ರಿಗೆ ಕೊಡ್ತಾ ಇದ್ದೀನಿ, ಮುಂಚಿತವಾಗಿ ಫಸ್ಟ್ ಅವರೇ ನೋಡೋ ಥರ. ಪರ್ಸನ್ ಈವೆಂಟ್ಸು, ಶಾರ್ಟ್ಔಟ್ಸು ಮತ್ತು ಎಕ್ಸ್ಕ್ಲೂಸಿವ್ ಮ್ಯಾಚ್. ಓಕೆ, ಕೆಲವು ಮಾತ್ರ ಸೆಲೆಕ್ಟ್ ಮಾಡೋಕ್ಕೆ ಸಾಧ್ಯ, ಎಲ್ಲನೂ ಕೂಡ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಐ ಥಿಂಕ್ ಬೆಟರ್ ಶಾರ್ಟ್ಔಟ್ಸ್ ಒಂದು ಕೊಡ್ತಾ ಇದ್ದೀನಿ. ಅದಾದಮೇಲೆ ರೆಕ್ಯೂರಿಂಗ್ ಪ್ರೋಗ್ರಾಮ್, ಕೋಚಿಂಗ್, ರೆಸಿಪೀಸ್, ಕ್ಲಾಸಸ್, ಪ್ರಾಡಕ್ಟ್ ರಿವ್ಯೂಸ್. ಓಕೆ, ಇಷ್ಟು ಸಾಕು. ಓಕೆ, ಐ ಥಿಂಕ್ ಇನ್ ಪರ್ಸನ್ಸ್ ಈವೆಂಟ್ಸ್ ಏನಿದು ಅಂತ ಅರ್ಥ ಆಗಲಿಲ್ಲ, ಬಟ್ ಇಟ್ಸ್ ಓಕೆ, ಅದನ್ನು ಎನೇಬಲ್ ಮಾಡೋದೇನು ಬೇಡ, ನೋಡೋಣ, ಅದು ಗೊತ್ತಾದ್ಮೇಲೆ ಕೊಡ್ತೀನಿ. ಏನು ಬೆನಿಫಿಟ್ಸ್ ಅನ್ನೋದನ್ನ ನಾನು ಆ್ಯಡ್ ಮಾಡಿದ್ದೀನಿ. ಕಸ್ಟಮೈಸೇಷನ್ ಬೆನಿಫಿಟ್ಸ್ ಇವಾಗ ಟಿಕ್ ಆಗಿದೆ. ಅದಾದಮೇಲೆ ಕ್ರಿಯೇಟ್ ಎ ವೆಲ್ಕಮ್ ವೀಡಿಯೋ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ವೆಲ್ಕಮ್ ವೀಡಿಯೋ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಸೊ ಅದನ್ನು ಮಾಡಿಕೊಡ್ತೀನಿ, ಆಮೇಲೆ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಸಬ್ಸ್ಕ್ರಿಪ್ಷನ್ ಪ್ರಿವ್ಯೂ ಅಂತ ಕೊಟ್ಟಿದ್ದಾರೆ. ಗಿವ್ ಪೀಪಲ್ ಎ ಗ್ಲಿಮ್ಸ್ ಆಫ್ ಯುವರ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಆನ್ ಯುವರ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ಸೊ ಇದಕ್ಕೆ ಒಂದು ಪೋಸ್ಟನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದು ಆಮೇಲೆ ಕ್ರಿಯೇಟ್ ಮಾಡ್ತೀನಿ. ಆಮೇಲೆ ಪ್ರೋಮೋ ವೀಡಿಯೋ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಿದ್ದಾರೆ, ಅದನ್ನು ಕೂಡ ಆಮೇಲೆ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಪ್ರೋಮೋ ಆಫರ್ 50% ಲೈಫ್ ಟೈಮ್ ಡಿಸ್ಕೌಂಟ್ ಟು ಯುವರ್ ನೆಕ್ಸ್ಟ್ 5 ಸಬ್ಸ್ಕ್ರೈಬರ್ಸ್. ಇದನ್ನು ಕೂಡ ಬೆನಿಫಿಟ್ನ ಕೊಡ್ತಾ ಇದ್ದೀನಿ ಇವಾಗ ಅವ್ರಿಗೆ, ಸಬ್ಸ್ಕ್ರೈಬ್ ಆಗೋರಿಗೆ. ಸೊ ನಿಮಗೆ ಡಿಸ್ಕೌಂಟು ಕೂಡ ಸಿಗುತ್ತೆ ಫಸ್ಟ್ 5 ಸಬ್ಸ್ಕ್ರೈಬರ್ಸ್ಗೆ, ಅದನ್ನು ಎನೇಬಲ್ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ನಾನು ಸೆಟಪ್ ಮಾಡ್ತೀನಿ ಆಮೇಲೆ ಕೂತ್ಕೊಂಡು ನೀಟಾಗಿ. ಸೊ ಈಗ ಸದ್ಯಕ್ಕೆ ಇಷ್ಟು ಎನೇಬಲ್ ಮಾಡಿದ್ದೀನಿ. ಸೊ ಇವಾಗ ನೀವು ನೋಡ್ಬೋದು, ನನ್ನ ಒಂದು ಪ್ರೊಫೈಲಲ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗಿದೆ. ಸೊ ನನ್ನ ಒಂದು ಪೋಸ್ಟ್ ಇದೆ, ಫೀಡು, ಅದ್ರ ಪಕ್ಕ ನೀವು ಇಲ್ಲಿ ನೋಡ್ಬೋದು ಎಕ್ಸ್ಕ್ಲೂಸಿವ್ ಕಂಟೆಂಟ್ಗೆ. ಸೊ ಇಲ್ಲಿ ಬರ್ತಾ ಇದೆ. ಈಗ ನಂದು ಇನ್ನೊಂದು ಅಕೌಂಟ್ ಇದೆ ಆಯಿತಾ, ನಂದು ಪರ್ಸ್ನಲ್ ಅಕೌಂಟು. ಅದರಿಂದ ನಾನು ನನ್ನ ಲಕ್ಕಿ ಲಿಕೇಶ್ ಯಶ್ನ ಸರ್ಚ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ತೋರಿಸ್ತಾ ಇದೆ ಆ್ಯಂಡ್ ಪ್ಲ್ಯಾನ್ಸ್ ಯಾವ ಥರ ಅದನ್ನು ಪರ್ಚೇಸ್ ಮಾಡೋದು ಅನ್ನೋದು ಕೂಡ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಓಕೆ ಗೈಸ್, ಇವಾಗ ನಾನು ನನ್ನ ಒಂದು ಅಕೌಂಟನ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಪ್ರೊಫೈಲಿಂದ. ಸೊ ಇಲ್ಲಿ ನೀವು ನೋಡ್ಬೋದು, ಫಾಲೋವಿಂಗ್ ಕೆಳಗಡೆ ಮೆಸೇಜು, ಇಮೇಲ್ ಪಕ್ಕ ಸಬ್ಸ್ಕ್ರೈಬ್ ಅಂತ ಬರ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನೀವು ನೋಡ್ಬೋದು ಸಬ್ಸ್ಕ್ರಿಪ್ಷನ್ ಬಾಕ್ಸು ಕೇವಲ 49 ರೂಪಾಯಿಗೆ ನಿಮ್ಗೆ ಓಪನ್ ಆಗ್ತಾ ಇದೆ. ನಾನು ಕೊಟ್ಟಿದ್ದು 99 ರೂಪಾಯಿ, ಬಟ್ ಡಿಸ್ಕೌಂಟ್ ಎಲ್ಲವೂ ಕೂಡ ಸೇರಿಸಿ ಕೇವಲ ನಿಮಗೆ 49 ರೂಪಾಯಿಗೆ ನೀವು ನನ್ನ ಸಬ್ಸ್ಕ್ರಿಪ್ಷನ್ನ ನೀವು ತೊಗೋಬೋದು. ಸಬ್ಸ್ಕ್ರಿಪ್ಷನ್ ಬ್ಯಾಡ್ ಸಿಗುತ್ತೆ, ಎಕ್ಸ್ಕ್ಲೂಸಿವ್ ಕಂಟೆಂಟು ಮತ್ತು ಇಲ್ಲೇನೇನು ಬಿಹೈಂಡ್ ದ ಸೀನ್ಸ್ ಇವೆಲ್ಲವೂ ಕೂಡ ಸಿಗುತ್ತೆ. ಜಸ್ಟ್ ನೀವು ಏನು ಮಾಡಬೇಕು ಅಂತಂದರೆ, ಸಬ್ಸ್ಕ್ರೈಬ್ ಆಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮೇಲೆ ನೀವು ಕ್ಲಿಕ್ನ ಮಾಡಿ ಪೇಮೆಂಟ್ನ ಮಾಡ್ತು ಅಂತಂದರೆ, ಪೇಟಿಎಮ್, ಗೂಗಲ್ ಪೇ ಯಾವುದಾದ್ರೂ ಇರಲಿ, ಪೇಮೆಂಟ್ನ ಮಾಡ್ತು ಅಂತಂದರೆ ಸೊ ನಿಮಗೆ ನನ್ನ ಸಬ್ಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ. ಸೊ ಆವಾಗ ನೀವು ನನ್ನ ಒಂದು ಎಕ್ಸ್ಕ್ಲೂಸಿವ್ ಕಂಟೆಂಟು, ಬಿಹೈಂಡ್ ದ ಸೀನ್ಸ್ ಇವೆಲ್ಲವೂ ಕೂಡ ನೀವು ನೋಡ್ಬೋದು. ಓಕೆ, ಸೊ ಈ ಒಂದು ಸಬ್ಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಸಿಕ್ಕಿದೆಯಾ ಸಿಕ್ಕಿಲ್ವ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಈ ಒಂದು ವಿಡಿಯೋ ನೋಡೋದಕ್ಕೆ. ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ, ಈ ಒಂದು ಅಪ್ಡೇಟ್ ಬಂದಿರೋದು ಎಲ್ರಿಗೂ ಕೂಡ ಗೊತ್ತಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.